ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದ ಆರೋಪ ಇವತ್ತು ಇಬ್ಬರು ಆರೋಪಿಗಳ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ನವೀನ್ ಗೌಡ, ಚೇತನ್ ಗೌಡ ಮನೆಯಲ್ಲಿ ಸ್ಥಳ ಮಹಜರು. ನೆನೆ ಬೆಂಗಳೂರಿನಲ್ಲಿ ಬಂಧಿಸಿ ಹಾಸನಕ್ಕೆ ಕರೆತಂದಿದ್ರು ಎಸ್ಐಟಿ ಅಧಿಕಾರಿಗಳು. ಹಿಂಸಾಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಬ್ಬರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನವರು. ಇವತ್ತಿಬ್ಬರು ಮನೆಗಳಲ್ಲಿ ಮಹಜರನ್ನ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಪ್ರಕರಣದಲ್ಲಿ ಇವರಿಬ್ಬರ ಹೆಸರು ಕೂಡ ತುಂಬಾನೇ ವೈರಲ್ ಆಗಿತ್ತು. ನವೀನ್ ಗೌಡ, ಚೇತನ್ ಗೌಡ ಇವರಿಬ್ಬರ ಮನೆಯಲ್ಲಿ ಇವತ್ತು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಮತ್ತೋರ್ವ ಆರೋಪಿ ಶ್ಯಾಮ್ನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ಈ ಪ್ರಕರಣದಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನೋದು ಎಷ್ಟು ತಪ್ಪೋ, ವಿಡಿಯೋವನ್ನ ಹಂಚಿದ್ದಾರೆ ಅನ್ನೋದು ಕೂಡ ಅಷ್ಟೇ ತಪ್ಪು. ಇವರು ವಿಡಿಯೋವನ್ನ ಹಂಚಿದ್ರು ಅನ್ನುವಂತ ಆರೋಪದ ಅಡಿಯಲ್ಲಿ ಅರೆಸ್ಟ್ ಅನ್ನ ಮಾಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಇವರ ನಿವಾಸಗಳಲ್ಲಿ ಇವತ್ತು ಮಹಜರನ್ನ ನಡೆಸಲಾಗುತ್ತೆ. ಏನಾದ್ರು ಸಂಬಂಧಪಟ್ಟಂತ ಪೆನ್ ಡ್ರೈವ್ಗಳೋ ಅಥವಾ ಸಿಡಿನೋ ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಸಿಗುತ್ತಾ ಅನ್ನೋದು ಪ್ರಶ್ನೆ. ಸೊ ಆ ನಿಟ್ಟಿನಲ್ಲಿ ಸಹಜವಾಗಿ ಈ ತರದ ಪ್ರಕರಣಗಳಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ಅದರಂತೆ ಇವತ್ತು ಕೂಡ ನವೀನ್ ಗೌಡ, ಚೇತನ್ ಗೌಡ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ ಇವರಿಬ್ಬರ ಹೆಸರು ಡೇ 1 ನಿಂದಲೂ ಕೂಡ ಓಡಾಡ್ತಾ ಇತ್ತು. ಒಂದ್ ಕಡೆಯಲ್ಲಿ JDSನವರು ಇವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು. ಇದು ಷಡ್ಯಂತ್ರ, ಬೇಕು ಅಂತ ವೈರಲ್ ಮಾಡಲಾಗಿದೆ, ಎಲ್ಲ ಕಡೆ ಆ ವಿಡಿಯೋವನ್ನ ಹಂಚಿದ್ದು ಇವರೇ ಅಂತ. ಸೊ ಹಾಗಾಗಿ ನೋಟಿಸನ್ನು ಕೊಡಲಾಗಿತ್ತು. ವಿಚಾರಣೆಗೆ ಹಾಜರಾಗುವಂತಿಗೆ ನೋಟಿಸನ್ನು ಕೊಡಲಾಗಿತ್ತು. ಇವರು ಜಾಮೀನು ಅರ್ಜಿ ಹಾಕೊಂಡು ಕೂತಿದ್ರು. ಆದರೆ ಇವರನ್ನು ನಿನ್ನೆ ಕೋರ್ಟ್ನಲ್ಲಿಗೆ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ನಿನ್ನೆ ಬೆಂಗಳೂರಿನಲ್ಲಿ ಬಂಧಿಸಿದ್ರು. ಆನಂತರ ಹಾಸನಕ್ಕೆ ಕರ್ಕೊಂಡು ಬಂದಿದ್ರು. ಹಿಂಸಾಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸಿದ್ರು. ಇವತ್ತು ನವೀನ್ ಗೌಡ, ಚೇತನ್ ಗೌಡ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಾಗತ್ತೆ. ಈ ಪ್ರಕರಣದಲ್ಲಿ ಮೇನ್ ಲೀಡ್ ಏನಾದರೂ ಸಿಗುತ್ತಾ, ಮತ್ತಿನ್ಯಾವುದಾದ್ರೂ ತಿರುವು ಪಡ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನನ್ನು ಪಡ್ಕೊಂಡಿದ್ದಂಥ ಪ್ರಕರಣ ಇದು. ಕೇವಲ ರಾಜಕೀಯ ಮಾತ್ರ ಅಲ್ಲ, ರಾಷ್ಟ್ರ ರಾಜಕೀಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಆದಂಥ ಪ್ರಕರಣ ಇದು. ಇನ್ನೊಂದು ಕಡೆಯಲ್ಲಿ ಈ ಎಲ್ಲ ಪ್ರಕರಣದ ಪ್ರಮುಖ ಆರೋಪಿ ಅಂತ ಕರೆಸ್ಕೊಳ್ಳುವ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾ ಇದ್ದೀನಿ ಅಂತ ವಿಡಿಯೋ ಮಾಡಿ ಹೇಳಿದ್ದಾರೆ. ಸೊ ನಾಳೆನೇ ವಾಪಸ್ ಬರ್ತೀನಿ ಅಂತ ಕೂಡ ಹೇಳಿದರು. ಇದರ ಬೆನ್ನಲ್ಲೇ ಈ ಪ್ರಕರಣದಲ್ಲಿ ಮೇನ್ ಆಗಿ ಕೇಳಿ ಬರ್ತಾ ಇದ್ದಂಥ ಹೆಸರು ನವೀನ್ ಗೌಡ ಮತ್ತು ಚೇತನ್ ಗೌಡ. ಇವರಿಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತನಿಖೆಯನ್ನು ನಡೆಸಲಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಇವ್ರಿಗೇನು ಹೇಳ್ತಾರೆ, ಇವ್ರ ಕೈಯಲ್ಲಿ ಯಾವಾಗ ವಿಡಿಯೋ ಸಿಕ್ಕಿದ್ದು, ಇವರು ಶೇರ್ ಮಾಡಿದ್ರೋ, ವೈರಲ್ ಮಾಡಿದ್ರೋ, ಏನಾಗಿತ್ತೋ ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಯಾಕಂದರೆ ಈ ಪ್ರಕರಣದಲ್ಲಿ ನವೀನ್ ಗೌಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದಷ್ಟು ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ರು. ಅಂದರೆ ಸದ್ಯದಲ್ಲಿ ಇನ್ನೇನು ವಿಡಿಯೋ ಬರುತ್ತೆ ಅನ್ನುವಂಥ ಅರ್ಥದಲ್ಲಿ, ಅಥವಾ ವಿಡಿಯೋ ನನ್ನ ಕೈಲಿ ಇದೆ ಅನ್ನುವಂಥ ಅರ್ಥದಲ್ಲಿ ಫೇಸ್ಬುಕ್ನಲ್ಲೂ ಕೂಡ ಸ್ಟೇಟಸನ್ನು ಹಾಕಿಕೊಂಡಿದ್ರು. ಯಾವಾಗ ಈ ಪ್ರಕರಣ ದೊಡ್ಡ ಮಟ್ಟಗಾಗುತ್ತೋ, SIT ತನಿಖೆಗೆ ಆಗ್ರಹ ಆಗುತ್ತೋ, ಇಮಿಡಿಯೇಟ್ ಆಗಿ ಆ ಸ್ಟೇಟಸ್ಗಳನ್ನು ಡಿಲೀಟ್ ಮಾಡಿದ್ರು. ಇದು ಸಾಕಷ್ಟು ಅನುಮಾನವನ್ನು ಹುಟ್ಟುಹಾಕಿತ್ತು. ಸೊ ಆ ನಿಟ್ಟಿನಲ್ಲಿ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಪ್ರಮುಖವಾಗಿ ಒಂದಷ್ಟು ಆರೋಪಿಗಳ ಹೆಸರು ಕೇಳಿ ಬಂದಿತ್ತು. ನೋಟಿಸನ್ನು ಕೊಟ್ಟರು, ಕೆಲವರು ವಿಚಾರಣೆಗೆ ಸಹಕಾರ ಕೊಟ್ಟಿರಲಿಲ್ಲ, ವಿಚಾರಣೆಗೆ ಬಂದಿರಲಿಲ್ಲ. ಈ ಪ್ರಕರಣದಲ್ಲಿ ನಿನ್ನೆ ಇಬ್ಬರನ್ನ ಕೋರ್ಟ್ನಲ್ಲೇ ಬಂಧಿಸಲಾಗಿದೆ. ಸೊ ವಿಚಾರಣೆ ಈಗ ಯಾವ ಹಂತದಲ್ಲಿ ನಡೀತಾ ಇದೆ? ಮೇನ್ ಲೀಡ್ ಅಂತ ಏನಾದರೂ ಸಿಕ್ಕಿದೆಯಾ ಅಂತ? ನೀತಿ, ನಿನ್ನೆ ಮಧ್ಯಾಹ್ನ ಬೆಂಗಳೂರಿನಲ್ಲಿ ಇವ್ರಿಗೆ ನಿರೀಕ್ಷಣಾ ಜಾಮೀನನ್ನು ಕೂಡ ಅರ್ಜಿ ಹಾಕೊಂಡಿರ್ತಾರೆ, ನಿರೀಕ್ಷಣಾ ಜಾಮೀನಿಗಾಗಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಕೋರ್ಟ್ನಿಂದ ಹೊರಬಂದ ತಕ್ಷಣ SIT ಅಧಿಕಾರಿಗಳು ವಶಕ್ಕೆ ಪಡೆದು ಈ ಇಬ್ಬರು ಆರೋಪಿಗಳೇನಿದ್ದಾರೆ, ನವೀನ್ ಗೌಡ ಮತ್ತು ಚೇತನ್ ಗೌಡ ಇಬ್ಬರನ್ನು ಕೂಡ SIT ವಶಕ್ಕೆ ತೆಗೆದುಕೊಂಡು ಬಂದಿತ್ತು. ಮತ್ತೆ ಇನ್ನೊಂದೇನಂತಂದರೆ, ಮತ್ತೊಬ್ಬ ಆರೋಪಿ ಏನಿದ್ದಾನೆ ಶ್ಯಾಮ್ ಎಂಬ ವ್ಯಕ್ತಿಯನ್ನು ಕೂಡ ಈಗಾಗಲೇ ಹಾಸನದ SIT ಪೊಲೀಸರು ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಹಿಂದೆ ಈ ನವೀನ್ ಗೌಡ ಇದನ್ನಲ್ಲ, ಬೇಲೂರಿನ ನವೀನ್ ಗೌಡ, ಈತ ಸಾಕಷ್ಟು ಪೋಸ್ಟ್ಗಳನ್ನು ಕೂಡ ಹಾಕೊಂಡಿದ್ದ. ಒಂದು ಕಡೆ ಅರಕಲಗೂಡು JDSನ ಶಾಸಕ ಎ ಮಂಜು ಮೇಲೆ ಒಂದಿಷ್ಟು ಆರೋಪವನ್ನು ಮಾಡಿದಂತಹ ವ್ಯಕ್ತಿ ಪೆನ್ಡ್ರೈವ್ನನ್ನು ಎ ಮಂಜುಗೂ ಕೂಡ ಕೊಟ್ಟಿದ್ದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದ. ನಂತರದಲ್ಲಿ ಈತನಿಗೆ ಸಾಕಷ್ಟು ಹುಡುಕಾಟವನ್ನು ಕೂಡ SIT ತಂಡ
ಮಾಡಿತ್ತು. ಹಾಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ವಶಕ್ಕೆ ತೆಗೆದುಕೊಂಡು ನಂತರ ಬಂಧಿಸ್ತಾರೆ. ಜೊತೆಗೆ ನಿನ್ನೆ ಹಾಸನಕ್ಕೆ ಕರೆದುಕೊಂಡು ಬಂದು ಒಂದಿಷ್ಟು ಗಂಟೆಗಳ ಕಾಲ DR ಗ್ರೌಂಡ್ನಲ್ಲಿ ಕೂಡ ಅವರ 3 ಜನ ಕೂಡ ಇಡ್ತಾರೆ. ನಂತರದಲ್ಲಿ ಅವರನ್ನ ಆರೋಗ್ಯ ತಪಾಸಣೆ ಮಾಡ್ತಾರೆ. ಈಗಾಗಲೇ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ಇರುವಂಥದ್ದು. ಜೊತೆಗೆ ಪೆನ್ ಡ್ರೈವ್ ಎಲ್ಲೆಲ್ಲಿ ಹಂಚಿಕೆ ಆಗಿತ್ತು ಸ್ಥಳ ಮಹಜರಿಗಾಗಿ ಇವತ್ತು ಆ 3 ಜನರನ್ನು ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಮಹಾರಾಜ ಪಾರ್ಕ್ ಆಗಿರ್ಬೋದು, ಜೊತೆಗೆ ಎಲ್ಲೆಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆಗಿತ್ತು ಆ ಜಾಗಕ್ಕೆ, ಜೊತೆಗೆ ಆ ನವೀನ್ ಗೌಡನ ಮನೆ ಏನಿದೆ, ನವೀನ್ ಗೌಡನ ಮನೆಗೂ ಕೂಡ SIT ಅಧಿಕಾರಿಗಳು ಹೋಗುವಂತಹ ಸಾಧ್ಯತೆ ಇದೆ. ಆತನನ್ನು ಕೂಡ ಕರೆದುಕೊಂಡು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು. ದಿನದಿಂದ ದಿನಕ್ಕೆ ಪೆನ್ ಡ್ರೈವ್ನ ಹಗರಣ ಏನಿದೆ ಅದು ದಿನದಿಂದ ದಿನಕ್ಕೆ ಒಂದೊಂದು ರೀತಿಯಾಗಿ ತಿರುವನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ನಿನ್ನೆ ಏನು ಈಗ ಕಳೆದ 2 ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣನ ವಿಡಿಯೋ ಕೂಡ ಒಂದು ರಿಲೀಸ್ ಆಗುತ್ತೆ. ಆ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಮತ್ತಷ್ಟು SIT ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಕೂಡ ಆಗಿರುವಂಥದ್ದು. ನಿನ್ನೆ ಏಕಕಾಲದಲ್ಲಿ 3 ಕಡೆ SIT ಅಧಿಕಾರಿಗಳು ದಾಳಿ ಮಾಡಿದ್ರು. ಒಂದು ಕಡೆ ಸಂಸದರ ಕಚೇರಿ, ಇನ್ನೊಂದು ಕಡೆ ಹೊಳೆನರಸೀಪುರದ ಮಾಜಿ ಸಚಿವ HD ರೇವಣ್ಣನ ಮನೆ, ಮತ್ತೊಂದು ಕಡೆ ಚನ್ನರಾಯಪಟ್ಟಣದ ಗನ್ನಿಕಡದಲ್ಲಿರ್ತಕ್ಕಂತಹ ತೋಟದ ಮನೆ. ಈ 3 ಕಡೆಯಲ್ಲೂ ಕೂಡ ಏಕಕಾಲದಲ್ಲಿ ದಾಳಿ ಮಾಡ್ತಾರೆ. FSIL ಟೀಮ್ ಕೂಡ ಬರುತ್ತೆ. ಒಂದಿಷ್ಟು ದಾಖಲೆಗಳನ್ನು ವಶಪಡಿಸಿಕೊಳ್ಳೋದಕ್ಕೆ, ಸಾಕ್ಷ್ಯಾಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಿನ್ನೆ ಹರಸಾಹಸ ಪಟ್ಟಂತ SIT ಟೀಮ್ ಇವತ್ತು ಈ ಪೆನ್ ಡ್ರೈವ್ನ ಹಂಚಿಕೆ ಆರೋಪದ ಎದುರಿಸ್ತಾ ಇರುವಂತಹ ಪ್ರಕರಣದ ಆರೋಪಿಗಳೇನಿದ್ದಾರೆ ಇಬ್ಬರು, ನವೀನ್ ಗೌಡ ಮತ್ತು ಚೇತನ್ ಗೌಡ, ಜೊತೆಗೆ ನೆಕ್ಸ್ಟ್ ಶ್ಯಾಮ್ ಏನಿದ್ದಾನೆ ಇವರನ್ನು ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ಬೋದು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು 9 ಗಂಟೆಯ ನಂತರ ಈ 3 ಜನರನ್ನು ಕೂಡ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ದಿನದಿಂದ ದಿನಕ್ಕೆ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ತಿರುವನ್ನು ಕೂಡ ಈಗಾಗಲೇ ಪಡೆದುಕೊಳ್ತಾ ಇರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.